ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ರುಚಿಯಾದ ಗೋಧಿ ಲಾಡು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ: ಗೋಧಿ ಹಿಟ್ಟು 1 ಕಪ್ ಬೇಕಾಗತ್ತೆ. ನೀವು ಯಾವ ಕಪ್ಪು ಅಳತೆಯಲ್ಲಿ ತಗೋತೀರೋ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ಪು ಸಕ್ಕರೆ ತಗೊಳ್ಳಿ. ಅರ್ಧ ಕಪ್ಪು ತುಪ್ಪ ಬೇಕಾಗತ್ತೆ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೆ ಒಂದು 4 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿಗಿಟ್ಕೊಳ್ಳೋಣ. ಇವಾಗ ನಾನು ಗೋಧಿ ಹಿಟ್ಟನ್ನ ಬಾಣಲಿಲಿ ಹಾಕಿ ಮೊದಲಿಗೆ ಉರಿತೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ಗೋಧಿ ಹಿಟ್ಟು ತಗೋತೀರೋ ಅದೇ ಕಪ್ ಅಳತೆಯಲ್ಲಿ ಉಳಿದಿರೋ ಅಂಥ ಸಾಮಗ್ರಿಗಳನ್ನ ಸಹ ತಗೋಬೇಕಾಗತ್ತೆ. 3/4 ಕಪ್ಪು ಸಕ್ಕರೆ, ಅರ್ಧ ಕಪ್ಪು ತುಪ್ಪ. ಡ್ರೈ ಫ್ರೂಟ್ಸು ನಿಮ್ಮ ಒಂದು ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಮಧ್ಯ ಉಂಡೆ ತಿನ್ನುವಾಗ ಡ್ರೈ ಫ್ರೂಟ್ಸ್ ಸಿಗೋದ್ರಿಂದ ಟೇಸ್ಟ್ ಇನ್ನೂ ಒಂಚೂರು ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನ ಮೊದಲಿಗೆ ಹಾಗೆ ಹುರ್ಕೋಬೇಕು. ಒಂದು 10 ನಿಮಿಷನಾದರೂ ಹುರಿಬೇಕು. ಅದು ಗಮ್ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನಿವಾಗ ಅರ್ಧ ಕಪ್ಪಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿ ಮತ್ತೆ ಹುರಿಬೇಕು. ಫ್ಲೇಮು ಇಲ್ಲಿ ಮೀಡಿಯಮಲ್ಲೇ ಇರಬೇಕು. ಇವಾಗ ಆ ತುಪ್ಪದೊಳಗೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇದರೊಳಗೆ ಹಾಕಿ ಉರಿಯೋದ್ರಿಂದ ಆ ಬಿಸಿಯಲ್ಲೇ ಅದು ಹದವಾಗಿ ಆಗತ್ತೆ. ಮತ್ತು ಅದಕ್ಕೋಸ್ಕರ ಬೇರೆ ಬಾಣಲಿಲಿ ತುಪ್ಪದಲ್ಲಿ ಕರೆದು ಅದನ್ನು ಸೇರಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆನೇ ಸೇರಿಸಿ ನಾವು ಉರಿಯೋದ್ರಿಂದ ಕರೆಕ್ಟ್ ಅದಕ್ಕೆ ಅದು ಆಗತ್ತೆ. ಚೆನ್ನಾಗಿ ಕೈ ಆಡಬೇಕು. ನೋಡಿ, ಈ ಥರ ಮುದ್ದೆ ಆಗೋಷ್ಟು ನಾವು ತುಪ್ಪ ಸೇರಿಸ್ಕೋಬೇಕಾಗತ್ತೆ. ನಾನು ಹೇಳಿರೋ ಪ್ರಪೋರ್ಷನಲ್ಲಿ ನೀವು ಹಾಕ್ಕೊಂಡ್ರೆ ಅದು ಅಳತೆ ಕರೆಕ್ಟಾಗಿರುತ್ತೆ. ನಿಮಗೆ ಅದೇ ಅದಕ್ಕೆ ಬರುತ್ತೆ. ಚೆನ್ನಾಗಿ ಹುರಿದ್ಬಿಟ್ಟು ಅದು ಗಮ್ ಅಂತ ವಾಸನೆ ಬರಬೇಕು. ನಿಮಗೆ ಮನೆಯಲ್ಲೆಲ್ಲ ಒಳ್ಳೆ ಸುವಾಸನೆ ಬರುತ್ತೆ. ಆ ರೀತಿ ಅದನ್ನು ಉಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕಾಗತ್ತೆ ಯಾವಾಗಲೂ ಫ್ಲೇಮು, ಇಲ್ಲಾಂದರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೋಸ್ಕರ ಮೀಡಿಯಮಲ್ಲೇ ಇಟ್ಕೊಂಡು ಫ್ಲೇಮ್ನ ಹುರಿಬೇಕು. ನೋಡಿ, ಇವಾಗ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ದ್ರಾಕ್ಷಿಗಳೆಲ್ಲ ದಪ್ಪ ಆಗಿದೆ. ಅದುವಾಗ ಆಗುತ್ತೆ, ಅದೇನು ಸೀದೋಗಲ್ಲ ನಿಮಗೆ. ಅದ್ರ ಜೊತೆನೆ ಅದ್ರ ಶಾಖಕ್ಕೆ, ಬಿಸಿಗೆ ಅದು ಒಳ್ಳೆ ಅದಕ್ಕೆ ಅದು ರೋಸ್ಟ್ ಆಗುತ್ತೆ. ಈಗ ನೋಡಿ, ಇನ್ನೇನು ಆಯಿತು ಇದು. ಇವಾಗ ಒಂದು ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾಗ್ದಲೇ ಸಕ್ಕರೆ ಸೇರಿಸಿದ್ರೆ ಸಕ್ಕರೆ ಕರಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದು ಪೂರ್ತಿ ತಣ್ಣಗಾಗೋವರೆಗೂ ಗೋಧಿ ಹಿಟ್ಟು ತಣ್ಣಗಾಗಬೇಕು. ಅಲ್ಲಿವರೆಗೂ ಸಕ್ಕರೆನ ನಾವು ಸೇರಿಸಬಾರ್ದು. ಇದನ್ನು ತಣ್ಣಗಾಗಕ್ಕೆ ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ನಾವು 3/4 ಕಪ್ಪಷ್ಟು ಇಲ್ಲಿ ಸಕ್ಕರೆ ತಗೊಂಡಿದ್ದೀನಿ, ಅದೇ ಕಪ್ ಅಳತೆಯಲ್ಲಿ. ಏಲಕ್ಕಿ ಕಾಯಿನ ಬಿಡಿಸ್ಕೊಂಡು ಸಕ್ಕರೆ ಜೊತೆನೆ ಸೇರಿಸಿ ಪುಡಿ ಮಾಡೋಣ. ಇವಾಗ ಸಕ್ಕರೆ ಕೂಡ ಪುಡಿ ಮಾಡಿಟ್ಕೊಂಡಾಗಿದೆ. ಇದು ಬಿಸಿ ಇರುವಾಗ ನೀವು ಗೋಧಿ ಹಿಟ್ಟನ್ನ ಮುಟ್ಟೋದಕ್ಕೆ ಹೋಗಬೇಡಿ. ತುಂಬ ಬಿಸಿ ಇರುತ್ತೆ. ಅದು ತುಪ್ಪ ಸೇರಿಸಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಕೈಯೆಲ್ಲ ಸುಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದನ್ನು ಒಂದು ಅರ್ಧ ಗಂಟೆ ಅಷ್ಟೊತ್ತಾದರೂ ಅದನ್ನು
ಆರೋದಕ್ಕೆ ಬಿಡಬೇಕು, ಆವಾಗ ಅದು ತಣ್ಣಗಾಗತ್ತೆ. ಈಗ ನೋಡಿ ಪೂರ್ತಿ ತಣ್ಣಗಾಗಿದೆ. ಇದೇ ಹದದಲ್ಲಿರಬೇಕು, ಮುದ್ದೆ ಥರ. ತುಂಬ ಡ್ರೈ ಮಾಡಿಕೊಂಡ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಇವಾಗ ಸಕ್ಕರೆ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು. ಸಕ್ಕರೆ ಪುಡಿ ಸೇರಿಸಿದ್ಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಎಲ್ಲ ಒಂದಕ್ಕೊಂದು ಬೆರಿಬೇಕು. ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಎರಡು ಬೆರಿಬೇಕು. ಆ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವೀಗ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆ ಕಟ್ಟೋಣ. ಉಂಡೆ ಕೂಡ ಅಷ್ಟೇ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಳ್ಳಿ. ನಿಮ್ಗೆ ಅನ್ನಿಸ್ಬೋದು ಏನಿದು ಬರೀ ಉಂಡೆಗಳೇ ತೋರಿಸ್ತಾ ಇದ್ದೀನಿ ಅಂತ. ಶಿವರಾತ್ರಿ ಹಬ್ಬ ಹತ್ರದಲ್ಲಿರೋದ್ರಿಂದ ನಿಮಗೆ ಯಾವ ಉಂಡೆಗಳು ಇಷ್ಟ ಆಗುತ್ತೋ ಅದನ್ನು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಗೋಧಿ ಉಂಡೆ ಸಹ ಮಾಡ್ಬೋದು, ಏಕೆಂದರೆ ಶಿವನಿಗೆ ಗೋಧಿಯಿಂದ ಮಾಡಿರೋ ತಿಂಡಿಗಳಂದರೆ ಪ್ರಿಯ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಗೋಧಿ ಉಂಡೆ ಸಹ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಉಂಡೆಗಳೆಲ್ಲ ಕಟ್ಟಿ ಆಗಿದೆ. ನೀವೆಲ್ಲ ಬರೀ ವಿಡಿಯೋ ನೋಡೋದಷ್ಟೇ ಅಲ್ಲ, ಪ್ಲೀಸ್ ಮಾಡಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ. ಆವಾಗ ನನಗೂ ಕೂಡ ಖುಷಿ ಆಗತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ ನೀವು. ನೋಡಿ ಇವಾಗ ಉಂಡೆ ಎಲ್ಲ ರೆಡಿಯಾಗಿದೆ. ಸ್ಮೂತಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನನಗೂ ಇದರಿಂದ ಖುಷಿಯಾಗಿ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. So, thanks for watching my channel.